ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 193. ಡಿಸೆಂಬರ್ 1892 ಮಿಸ್ಟರ್ ಜೇಕಬ್ ರೈಸ್ ರವರ ಫಾರಂ ಪತ್ರಿಕೆಯಲ್ಲಿ ನ್ಯೂಯಾರ್ಕ್ನಲ್ಲಿರುವ ಬಡವರ ವಿಶೇಷ ಅವಶ್ಯಕತೆಗಳ ಬಗ್ಗೆ ಆತನು ಹೀಗೆ ಹೇಳುತ್ತಾನೆ. ನ್ಯೂಯಾರ್ಕಿನ ಈ ಸಿರಿವಂತ ಮಹಾನಗರದಲ್ಲಿ ಮರಣಿಸಿದ 1/10 ಜನರನ್ನು ಪಾಟರ್ಸ್ ಫೀಲ್ಡ್ನಲ್ಲಿ ಹೂಣಲಾಗಿದೆ ಎಂಬುದು ಬಹಳ ವರ್ಷಗಳಿಂದ ತಿಳಿದು ಬಂದಿರುವ ಸತ್ಯವಾಗಿದೆ. ಕಳೆದ 10 ವರ್ಷಗಳಲ್ಲಿ ದಾಖಲಿಸಿರುವ 382,530 ಅಂತ್ಯಕ್ರಿಯೆಗಳಲ್ಲಿ 37,966 ಪಾಟರ್ಸ್ ಫೀಲ್ಡ್ನಲ್ಲಿಯೇ ನಡೆದವುಗಳಾಗಿವೆ. ಮಿಸ್ಟರ್ ಜೇಕಬ್ ರೈಸ್ನು ಮುಂದುವರೆಸುತ್ತಾ, ಸೂಕ್ಷ್ಮವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿದಿರುವ ಮಹಾನಗರದಲ್ಲಿ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ, ಯಾರ್ಯಾರು ಈ ಮಹಾನಗರದಲ್ಲಿ ದಾರಿದ್ರ್ಯದ ಬಗ್ಗೆ ವ್ಯಕ್ತಿಗತವಾಗಿ ದಾಖಲೆ ಮಾಡುತ್ತಿರುವರೋ, ಪಾಟರ್ಸ್ ಫೀಲ್ಡ್ನ ಮಾನದಂಡ ಭಯಾನಕವಾಗಿ ಪ್ರಮುಖವಾಗಿದೆಯಾದರೂ ಈ ಮಹಾನಗರದ ಬಡತನದ ಸಮಸ್ಯೆಯನ್ನು ಅಂದಾಜು ಮಾಡಲು ಸಮರ್ಪಕ ಮಾಪನವಿಲ್ಲ ಎಂಬ ಸತ್ಯವನ್ನು ತಿಳಿಸುತ್ತಾನೆ. ಈ ವಿಷಯವನ್ನು ಮುಂದುವರೆಸುತ್ತಾ ಹೇಳುತ್ತಾನೆ, ಯಾರು ಬಡವರೊಡನೆ ವೈಯಕ್ತಿಕವಾಗಿ ಅನುಭವ ಪಡೆದಿದ್ದಾರೋ, ಪರಾಕಷ್ಟೆಯ ದುಸ್ಥಿತಿಯೊಡನೆ ಹೋರಾಡುವ ಭಯದ ಅವರ ಕಡು ದುಃಖದ ಬಗ್ಗೆ ತಿಳಿದಿದ್ದಾರೋ, ಜೀವನದಲ್ಲಿ ಅವರೆಂದಿಗೂ ತಮ್ಮದು ಎನಿಸುವ ಒಂದು ಗುಡಿಸಲನ್ನಾದರೂ ಹೊಂದಿರದವರು, ಸಮಾಧಿಯಲ್ಲಿ ವಿಶ್ರಮಿಸುವ ಒಂದು ಕ್ಷುದ್ರ ಅವಕಾಶವನ್ನು ತಮ್ಮದಾಗಿ ಇರಿಸಿಕೊಳ್ಳಲು ಒಂದು ಜಾಗವನ್ನು ಪಡೆಯಲು ಅವರು ಹೇಗೆ ಯೋಜಿಸಿ ಮತ್ತು ನಿಭಾಯಿಸುವ ಯೋಜನೆ ಜಿವುಟಿ ತೆಗೆದು ರೂಪಿಸುತ್ತಾರೋ ಅವರ ಬಗ್ಗೆ ನಾವು ತಗ್ಗಿದ ಮನೋಭಾವದಿಂದ ಹೇಳುವುದಾದರೆ, ಅವರು ನನ್ನೊಡನೆ ಸಮ್ಮತಿಸುವರು ಎಂಬ ಈ ಭಯಂಕರ ಕಂದಕದೊಳಗೆ ಯಾರಾದರೂ ಬಿದ್ದರೆ, ಕನಿಷ್ಠ ಪಕ್ಷ ಈ ಎಲ್ಲದರಲ್ಲೂ 2-3 ಅದರ ಅಂಚಿನಲ್ಲಿ ಸುಳಿದಾಡುತ್ತಿರಬಹುದು. ಮತ್ತು ಈ ಅಂದಾಜಿನೊಂದಿಗೆ 20% ನಮ್ಮ ಜನಸಂಖ್ಯೆಯು ಯಾವಾಗಲೂ ಬಡತನವನ್ನು ಸರಿದೂಗಿಸಲು ಹೋರಾಡುತ್ತಿದೆ, ತೋಳವನ್ನು ಬಾಗಿಲಿನಿಂದ ಹೊರಗಿಡಲು ಹೆಣಗಾಡುತ್ತಿದ್ದಾರೆ. ಈ ವಿಷಯವು ತೀವ್ರ ಅನುಮಾನದಲ್ಲಿರುವಾಗ ತಿಳಿದವರೆಲ್ಲರೂ ನ್ಯೂಯಾರ್ಕಿನ ದಾನಧರ್ಮದ ನಿರ್ವಹಣೆ ಹರಡಲು ಒಪ್ಪಿಕೊಳ್ಳುವುದಾದರೆ ತಕ್ಕಮಟ್ಟಿಗೆ ಚೆನ್ನಾಗಿರುತ್ತದೆ. ನ್ಯೂಯಾರ್ಕ್ನಲ್ಲಿನ 1890ರಲ್ಲಿ ಸುಮಾರು 239 ಆತ್ಮಹತ್ಯೆಗಳು ಅಧಿಕೃತವಾಗಿ ವರದಿಯಾದವು. ಕೋರ್ಟ್ನ ದಾಖಲೆಗಳು ಸ್ವಯಂ ವಧೆಯ ಪ್ರಯತ್ನದ ಪ್ರಕರಣಗಳಿಂದ ಹಿಂದೆಂದಿಗಿಂತಲೂ ಹೆಚ್ಚು ಹೊರೆ ಹೊತ್ತಿದೆ. ಸ್ಮಿತ್ ಎಂಬ ವರದಿಗಾರನು ಪೂರ್ವ ನದಿಯ ಅಂದರೆ ಈಸ್ಟ್ ರಿವರ್ ಹಾರಲೆಂದು ಹೊರಟ ಒಬ್ಬ ಬಡ ಜೀವಿಯನ್ನುದ್ದೇಶಿಸಿ ನೀನು ಎಂದು ಹೇಳುತ್ತಾ, ಇಂದು ಬೆಳಿಗ್ಗೆ ಈ ಕೋರ್ಟ್ಗೆ ಬಂದಿರುವ 2ನೆಯ ಪ್ರಕರಣ ಮತ್ತು ಆತನು ಮುಂದುವರೆಸುತ್ತಾ, ಕಳೆದ ಕೆಲವು ತಿಂಗಳುಗಳಲ್ಲಿ ಇಷ್ಟೊಂದು ಆತ್ಮಹತ್ಯೆ ಪ್ರಯತ್ನದ ಪ್ರಕರಣಗಳಿರುವುದು ನನಗೆ ತಿಳಿದಿರಲಿಲ್ಲ. ರಾತ್ರಿಯು ನಿಧಾನವಾಗಿ ಆದರೆ ಖಚಿತವಾಗಿ ನಮ್ಮ ನೂರಾರು ಸಾವಿರಾರು ನಮ್ಮ ಜನಗಳ ಸುತ್ತಲೂ ನೆಲೆಸುತ್ತಿದೆ. ಒಂದು ಬಡತನದ ಮತ್ತು ಹತಾಶೆಯ ರಾತ್ರಿ. ಅದು ಸಮೀಪಿಸುವುದನ್ನು ಬಲ್ಲವರಾಗಿದ್ದಾರೆ, ಆದರೆ ಅದರ ಮುಂದಿನ ಚಲನೆಯನ್ನು ನಿಗ್ರಹಿಸಲು ಅಶಕ್ತರಾಗಿದ್ದಾರೆ. ಬಾಡಿಗೆಗಳು ವರ್ಷಕ್ಕೂ ಹೆಚ್ಚುತ್ತಿದೆ, ಆದರೆ ಕೆಲಸದ ಕೂಲಿಯು ಅಗ್ಗವಾಗುತ್ತಿದೆ. ನಾವು ಇದಕ್ಕೆ ಏನು ಮಾಡಲು ಸಾಧ್ಯ ಎಂಬುದಾಗಿ ಒಬ್ಬ ಕಾರ್ಮಿಕನು ಹೊರನೋಟದ ಬಗ್ಗೆ ಮಾತನಾಡುವಾಗ ಹೇಳಿದನು. ಇದರಿಂದ ಬಿಡುಗಡೆ ಇಲ್ಲ ಎಂದು ನನಗೆ ಅನಿಸುತ್ತದೆ ಎಂದು ಕಹಿಯಾಗಿ ನುಡಿದನು. ಆಮೂಲಾಗ್ರವಾಗಿ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಯು ಕೈಗೆಟುಕದಿದ್ದರೆ ಮೇಲ್ನೋಟವು ಕತ್ತಲಾಗುತ್ತದೆ ಎಂದು ಒಪ್ಪಿಕೊಳ್ಳಲೇಬೇಕು. ವರ್ಷವೂ ಪೂರೈಕೆಯು ಬಹಳ ಮಟ್ಟಿಗೆ ಹೆಚ್ಚಾಗುತ್ತಿದೆ, ಆದರೆ ದುಡಿಮೆಗಾರರಿಗೆ ಬೇಡಿಕೆ ಕಡಿಮೆಯಾಗುತ್ತಿದೆ. ಮಹಿಳಾ ಕಾರ್ಮಿಕರ ಬಗ್ಗೆ ವಿಶೇಷ ಅಧ್ಯಯನದಲ್ಲಿ ಎಷ್ಟೇ ಬಡವರಾದರೂ ಒಂದು ಸ್ಥಾನಕ್ಕೆ 10 ಮಂದಿ ಮಹಿಳೆಯರು ಎಂಬುದು ಒಬ್ಬ ಅಧಿಕಾರಿಯ ನಿರ್ಲಿಪ್ತ ಹೇಳಿಕೆ. 100 ಹುಡುಗಿಯರು ಎಂದು ಮುಂದೆ ತಿಳಿಸುತ್ತಾ
ಉಸಿರುಗಟ್ಟಿಸುವ ಶುದ್ಧ ಗಾಳಿಯಾಡದ ಉಗ್ರಾಣಗಳು ಮತ್ತು ಅಂಗಡಿಗಳಲ್ಲಿ ತಮ್ಮ ಭವಿಷ್ಯವನ್ನು ಹಾಳುಗೆಡಹುತ್ತಾ ಮತ್ತು ತಮ್ಮ ಆರೋಗ್ಯವನ್ನು ನಾಶಪಡಿಸುತ್ತಾರೆ.